ಬಡವರಂತೂ ಬಿಡಿ, ಚಿನ್ನವನ್ನ ಈಗ ಕೊಳ್ಳೋಕಾಗ್ತಿಲ್ಲ. ದುಡ್ಡಿದ್ದವರಿಗೆ ಚಿನ್ನ ಖರೀದಿ ಮಾಡೋ ಆಸೆ. ಆದ್ರೆ ದುರಾಸೆಗೆ ಬಿದ್ರೆ ಚಿನ್ನನೂ ಸಿಗಲ್ಲ. ದುಡ್ಡು ಹೊಗೆ ಅನ್ನೋದಕ್ಕೆ ಇಲ್ಲೊಂದು ಎವಿಡೆನ್ಸ್ ಇದೆ. ಚಿನ್ನದ ಒಡವೆಗಳ ಮೇಲಿನ ವೇಸ್ಟೇಜ್ ದುಡ್ಡು ಉಳಿಸೋಕೆ ಹೋಗಿ ಬೆಂಗಳೂರಿನಲ್ಲೊಬ್ಬ 2,20,00,000 ಕಳ್ಕೊಂಡಿದ್ದಾನೆ. ಇಡೀ ದೇಶದಲ್ಲಿ ಚಿನ್ನದ ಬೆಲೆ ಹಾವು ಏಣಿ ಆಟ ಆಡ್ತಾ ಇದೆ. ಈಗಿನ ಚಿನ್ನದ ದರ 24 ಕ್ಯಾರೆಟ್ ಗೋಲ್ಡು 1 ಗ್ರಾಮ್ಗೆ 15,300. ಒಡವೆಗಳಿಗೆ ಬಳಸೋ 22 ಕ್ಯಾರೆಟ್ ಗೋಲ್ಡ್ ರೇಟು 1 ಗ್ರಾಮ್ಗೆ 14,000. 18 ಕ್ಯಾರೆಟ್ ಗೋಲ್ಡ್ ರೇಟು 11,500 ರೂಪಾಯಿ. ಯುದ್ಧ ಶುರುವಾದಾಗಿನಿಂದ ಚಿನ್ನದ ರೇಟು ಒಂದ್ಸಲ ರೊಯ್ ಅಂತ ಏರುತ್ತೆ, ಇನ್ನೊಂದ್ಸಲ ದಪ್ ಅಂತ ಬೀಳುತ್ತೆ. ಇದೇನ್ರಿ ಕ್ರೈಮ್ ಪ್ರೋಗ್ರಾಂನಲ್ಲಿ ಚಿನ್ನದ ರೇಟ್ ಹೇಳ್ತಿದ್ದೀರಾ ಅಂತ ಕನ್ಫ್ಯೂಸ್ ಆಗಬೇಡಿ. ಇದು ಚಿನ್ನದ ರೇಟ್ ಬಗ್ಗೆ ಇರೋ ಕಥೆನೆ. ಆದ್ರೆ ಚಿನ್ನದ ರೇಟ್ ನಂಬಿ ಮೋಸ ಹೋದವರ ಕತೆ. ಒಂದ್ಸಲ ಈ ವಿಡಿಯೋ ನೋಡ್ಕೊಂಡ್ಬಿಡಿ. ಈ ವಿಡಿಯೋ ಇದೆಯಲ್ಲ, ಇದು ಯಾವುದೋ ಲೋಕಾಯುಕ್ತ ಅಥವಾ IT ರೇಡ್ ಆದ ಸರ್ಕಾರಿ ಅಧಿಕಾರಿಯ ಮನೆಯ ವಿಡಿಯೋ ಅಲ್ಲ. ಈ ವಿಡಿಯೋ MP ಜ್ಯುವೆಲರ್ಸ್ ಅಂಗಡಿಯಲ್ಲಿ ದುಡ್ಡು ಎಣಿಸ್ತಾ ಇರೋ ದೃಶ್ಯ. ಎರಡು ಕಾರ್ಟನ್ ಬಾಕ್ಸ್, ಒಂದು ಪ್ಲಾಸ್ಟಿಕ್ ಕವರ್ನಲ್ಲಿ 2,20,00,000. ವಿಡಿಯೋ ನೋಡಿ ಶಾಕ್ ಆಯ್ತಾ? ಆಗ್ಲಿ ಅಂತ ತಾನೇ ನಾವು ವಿಡಿಯೋ ತೋರಿಸಿದ್ದು. ಈಗ ಈ ಹೆಣ್ಣು ಮಗಳ ಫೋಟೋಗಳನ್ನ ಒಂದ್ಸಲ ನೋಡಿ. ಸಾಂಪ್ರದಾಯಿಕ ಉಡುಗೆ ಇರಲಿ, ಮಾಡ್ರನ್ ಡ್ರೆಸ್ ಹಾಕಿದ್ರು ಸುಂದರವಾಗಿ ಈ ಹೆಣ್ಣು ಮಗಳ ಹೆಸರು ಸವಿತಾ ರೆಡ್ಡಿ ಅಂತ. ನೋಡೋಕೆ ಬಿಂದಾಸ್ ಅನ್ನಿಸೋ ಈ ಫೋಟೋಗಳನ್ನೆಲ್ಲ ನೋಡಿದ್ರಲ್ಲ, ಈ ಚಿನ್ನ ದುಡ್ಡು ಈ ಸುಂದರಿಯ ಕಥೆಯೇ ಇದು. ಆಗಿರೋದು ಏನಂದ್ರೆ, ಪುನೀತ್ ಕುಮಾರ್ ಅನ್ನೋ ಈ ಯುವಕನ ಹತ್ತಿರ ಸುಮಾರು 2,20,00,000 ಅಮೌಂಟ್ ಇರುತ್ತೆ. ಆ ದುಡ್ಡಿಂದ ಚಿನ್ನ ಖರೀದಿ ಮಾಡಬೇಕು ಅಂದ್ಕೊಳ್ತಾನೆ. ಚಿನ್ನ ತಗೋಬೇಕು ಅಂದ್ರೆ ಚಿನ್ನದ ಅಂಗಡಿಗೆ ಹೋಗ್ಬೇಕು ತಾನೆ. ಆ ಕೆಲಸ ಮಾಡೋ ಬದಲಿಗೆ ಈ ಸವಿತಾ ರೆಡ್ಡಿ ಅನ್ನೋ ಈ ಮಹಿಳೆಯ ಹತ್ತಿರ ಹೋಗ್ತಾನೆ. ಆಕ್ಚುಲಿ ನಾವು HSR ಲೇಔಟಲ್ಲಿರೋ MP ಜ್ಯುವೆಲರ್ಸ್ ಅಂಗಡಿನಲ್ಲಿ ಚಿನ್ನ ಖರೀದಿ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡು ನಮ್ಮ ಪರಿಚಯಸ್ಥರು ಸವಿತಾ ಅವರಿಂದ, ಗೋಪ್ಸಂದ್ರ ನಿವಾಸಿ ಅವರು ನಾವೆಲ್ಲನೂ ರಿಲೇಟಿವ್. ಆ್ಯಕ್ಚುಲಿ ಅವ್ರ ಮುಖಾಂತರ ನಾವು ಚಿನ್ನ ಪರ್ಚೇಸ್ ಮಾಡಬೇಕಂತ 26ನೇ ತಾರೀಕು ದುಡ್ಡೆಲ್ಲ ಅರೇಂಜ್ ಮಾಡಿಕೊಂಡು ನಾವು ಅವ್ರ ಮನೆ ಹತ್ರ ಹೋಗಿದ್ವಿ. ಬಟ್ ರಾತ್ರಿ ಒಂದು 7:30, 8, 9 ಗಂಟೆ ಆಗೋದ್ರಿಂದ ಇವತ್ತು ಹೋಗೋದು ಬೇಡ, 27ನೇ ತಾರೀಕು ಹೋಗೋಣ ಅಂತ ಹೇಳ್ಬಿಟ್ಟು 27ನೇ ತಾರೀಕು ಪ್ಲಾನ್ ಮಾಡಿ 10:15ಗೆ ನಾವು ಮನೆ ಬಿಟ್ಟು ಕರೆಕ್ಟಾಗಿ 12 ಗಂಟೆಗೆ MP ಜ್ಯುವೆಲರ್ಸ್ ಅಂಗಡಿ ಹತ್ರನೂ ಹೋದ್ವಿ ಚಿನ್ನ ಖರೀದಿ ಮಾಡೋಣ ಅಂತೇಳಿ. ಬಟ್ ಕಾರಲ್ಲಿ ಹೋಗ್ಬೇಕಾದ್ರೆ ಹೊಸಬ್ರು ನೋಡಿದ್ರೆ ಅವ್ರು ಸ್ವಲ್ಪ ನೆಗೆಟಿವ್ ಆಗಿ ಮಾತಾಡ್ತಾರೆ, ಮತ್ತು ಅವ್ರು ಭಯ ಬೀಳ್ತಾರೆ. ನಮ್ಮ ಹತ್ರ ಅಷ್ಟೊಂದು ಚೆನ್ನಾಗಿ ಮಾತಾಡೋದಿಲ್ಲ. ಸೊ ಅದರಿಂದ ಬಂದ್ಬಿಟ್ಟು ದುಡ್ಡೆಲ್ಲನೂ ಒಳಗಡೆ ತೊಗೊಂಡೋಗಿ ಕೌಂಟ್ ಮಾಡಿ ಎಲ್ಲನೂ ಮಾಡಿದ್ದಾರೆ. ಅವರು ಒಳಗಡೆ 2 ಕೋಟಿ ರೂಪಾಯಿ ದುಡ್ಡು ತೊಗೊಂಡೋಗಿದ್ದಾರೆ. 2 ಕಾಟನ್ ಬಾಕ್ಸಲ್ಲಿ, ಒಂದು ಕಾಟನ್ ಬಾಕ್ಸಲ್ಲಿ 90 ಲಕ್ಷ, ಇನ್ನೊಂದು ಕಾಟನ್ ಬಾಕ್ಸಲ್ಲಿ 90 ಲಕ್ಷ, ಒಂದು ಬ್ಯಾಗಲ್ಲಿ 20 ಲಕ್ಷ. ಇಷ್ಟು ದುಡ್ಡು ಒಳಗಡೆ ತೊಗೊಂಡೋದ್ಮೇಲೆ ಒಂದು ಗಂಟೆ ಆದಮೇಲೆ ಹೊರಗಡೆ ಬರ್ತಾರೆ. ನಾನೇ ಅವ್ರು ಎಷ್ಟೊತ್ತಿಗೂ ಹೊರಗಡೆ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಲ್ ಮಾಡ್ತೀನಿ. ದುಡ್ಡೆಲ್ಲ ಕರೆಕ್ಟಾಗಿದೆ ಏನು ಅಂತ ಕೇಳಿದಾಗ ಸವಿತಾ ಅವರೇ ಹೇಳ್ತಾರೆ ದುಡ್ಡೆಲ್ಲ ಕರೆಕ್ಟಾಗಿದೆ ಅಂತೇಳಿ. ಅದಾದ ನಂತರ ಅವರು ಹೊರಗಡೆ ಬಂದ ಮೇಲೆ ಅವ್ರೇನು ಹೇಳ್ತಾರೆ, ಇವರು ಹೋದ ಚಿನ್ನದ ಅಂಗಡಿಯ ಹೆಸರು MP ಜ್ಯುವೆಲರ್ಸ್. HSR ಲೇಔಟ್ನಲ್ಲಿರೋ ಈ ಚಿನ್ನದ ಅಂಗಡಿಯ ಓನರ್ ಹೆಸರು ಇಂದರ್ ಚಂದ್, ಮ್ಯಾನೇಜರ್ ಹೆಸರು ಭಜರಂಗಿ. ಇವರು ಈ ಸವಿತಾ ರೆಡ್ಡಿ ಜೊತೆಗೆ ಹೋಗಿ 2,20,00,000 ಹಣವನ್ನ ಕಾಟನ್ ಬಾಕ್ಸ್ಗಳಲ್ಲಿಟ್ಟು ಕೊಟ್ಟಿದ್ದು ಮಾರ್ಚ್ 27ನೇ ತಾರೀಕು ಮಧ್ಯಾಹ್ನ 12 ಗಂಟೆ ಹೊತ್ತಿನಲ್ಲಿ. ಆದ್ರೆ ಇವರಿಗೆ ಚಿನ್ನವೇ ಸಿಗ್ಲಿಲ್ಲ. ಹೋಗಿದ್ದು 2,20,00,000 ಹಣ ತಗೊಂಡಾದ ಮೇಲೆ ಚಿನ್ನದ ಅಂಗಡಿ ಓನರ್ ಇನ್ಕಮ್ ಟ್ಯಾಕ್ಸ್ ಆಫೀಸ್ನಲ್ಲಿದ್ದೇನೆ ಎಂದು ನಾಟಕ ಮಾಡಿದ್ನಂತೆ. ಚಿನ್ನ ಕೊಡ್ಲಿಲ್ಲ. ಆಮೇಲೆ ನಡೆದಿದ್ದು ಫುಲ್ ಡ್ರಾಮಾ. ಆಮೇಲೆ ಬೇಕಾದ್ರೆ ನಾವು ಇದು ಮಾಡ್ಕೊಳ್ಳೋಣ ತಗೊಳ್ಳೋಣ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು ಹೋಗಿದ್ದ ಪರ್ಪಸ್ ಏನಂದರೆ, ಆ ವಾರದಲ್ಲಿ ಬಂದುಬಿಟ್ಟು 12,700 ರೂಪಾಯಿ ಚಿನ್ನ ರೇಟ್ ಇತ್ತು. ಆ ರೇಟ್ ಕಡಿಮೆ ಇರೋದ್ರಿಂದ ಹೋಗ್ಬಿಟ್ಟು ನಾವು ಮತ್ತು ನಮ್ಮ ರಿಲೇಷನ್ ಅವರೆಲ್ಲರೂ ಸೇರಿ ಒಂದು ಚಿನ್ನ ಖರೀದಿ ಮಾಡೋಣ ಅಂತ ಹೋಗಿದ್ವಿ. ಬಟ್ ಅಲ್ಲಿ ಮತ್ತೆ ವೇಸ್ಟೇಜು ಸ್ವಲ್ಪ ಕಡಿಮೆ ಇದೆ ಅಂತ ಹೇಳಿದ್ರು ಅವರು. ಸೊ ಆ ಒಂದು ಉದ್ದೇಶದಿಂದ ನಾವು ಅಲ್ಲಿ ಹೋಗಿದ್ವಿ. ಮತ್ತು ಲಾಸ್ಟ್ 8:30ವರೆಗೂ ವೆಯ್ಟ್ ಮಾಡಿದ್ವಿ. ಅವ್ನು MP ಜ್ಯುವೆಲರ್ಸ್ ಓನರ್ ಬಂದೇ ಇಲ್ಲ. ಮತ್ತು ಮ್ಯಾನೇಜರಲ್ಲಿರೋ ಬಜರಂಗಿ ಅವ್ರನ್ನ ಕೇಳಿದ್ವಿ, ಯಾರು ಬಂದ್ರೂ ಇಲ್ಲ ನಮಗೆ ಗೊತ್ತಿಲ್ಲ, ನೀವು ಓನರ್ ಹತ್ರನೇ ಮಾತಾಡಿ ಅಂತ ಹೇಳಿದ್ವಿ. ಓನರ್ ಲಾಸ್ಟ್ ರಾತ್ರಿ 9 ಗಂಟೆವರೆಗೂ ಫೋನು ಪಿಕ್ ಮಾಡಿಲ್ಲ. ನಾನೆಲ್ಲೋ ಇನ್ಕಮ್ ಟ್ಯಾಕ್ಸಲ್ಲೆಲ್ಲೋ ಆಫೀಸಲ್ಲಿದ್ದೀನಿ, ನಾನು ಬರೋದಕ್ಕಾಗೋದಿಲ್ಲ, ನಾಳೆ ಬನ್ನಿ ಅಂತ ಹೇಳ್ತಾರೆ. ಮತ್ತು 28ನೇ ತಾರೀಕು ನಾವು ಸೇಮ್ ಅದೇ ಇದರಲ್ಲೇ 3 ಜನನೂ, ಯಾರು ಸವಿತಾ, ಡ್ರೈವರು, ನಾವು 3 ಜನನೂ ನಾವು ಬರ್ತೀವಿ. ಮತ್ತು ಬಂದಾದ್ಮೇಲೆ ಮತ್ತೆ ಅವರು ಸವಿತಾ ಅವ್ರು ಯಾವುದೋ ಸಾವಾದ ಕಾರಣ ಅವ್ರು ಮತ್ತೆ ರಿಟರ್ನ್ ಹೋಗ್ಬಿಡ್ತಾರೆ. ನಾನು ಡ್ರೈವರು ಮತ್ತು ಅವ್ರ ಜೊತೆ ಯಾರೋ ಮೋಹನ್ ಅಂತ ಒಬ್ಬ ಬಂದಿದ್ದ, ಅವ್ರು 3 ಜನನೂ ನಾವು ಅಲ್ಲೇ ನಿಂತಿರ್ತೀವಿ.
ನಿಂತು ಕೇಳ್ತೀವಿ. 12 ಗಂಟೆ ಸಮಥಿಂಗ್ ಏನೋ ಅವನು MP ಜ್ಯುವೆಲರ್ಸ್ ಓನರ್ ಬರ್ತಾನೆ ಮತ್ತು ಅವ್ರ ಮಗನೂ ಬರ್ತಾನೆ. ನಾವು ಕೇಳಿದ್ದಕ್ಕೆ ದುಡ್ಡು ಕೊಟ್ಟಿದ್ವಲ್ಲ ಚಿನ್ನ ಹೇಳಿದೆ ಅಂದರೆ ನಾನು ಸವಿತಾ ಅವ್ರ ಹತ್ರ ಮಾತಾಡಿದ್ದೀನಿ, ನೀವು ಹೋಗ್ಬೋದು 5ನೇ ತಾರೀಕು ಮೇಲೆ ಬನ್ನಿ ಅಂತ ನಮಗೆ ಉಡಾಫೆ ಉತ್ತರ ಕೊಟ್ಟ. ಸೊ ಅದರಿಂದ ನಾವು ಏನು ಮಾಡ್ಬೇಕಂತ ನಮ್ಗೆ ದಿಕ್ದೋಚದೆ ಅವತ್ತು ರಿಟರ್ನ್ ಬಂದ್ವಿ. ಮತ್ತು ಮಾರನೇ ದಿನ ಅಂಗಡಿ ಹತ್ರ ಹೋದರೆ ಅಂಗಡಿ ಕ್ಲೋಸ್ ಆಗಿತ್ತು. 2ನೇ ದಿನವೂ ಅಂಗಡಿ ಕ್ಲೋಸ್ ಆಗಿತ್ತು. 3ನೇ ದಿನ ಹೋಗಿ 1ನೇ ತಾರೀಕು ಹೋಗ್ಬಿಟ್ಟು ನಾವು ಕಂಪ್ಲೇಂಟು ರೈಸ್ ಮಾಡಿದ್ವಿ. ಸವಿತಾ ಅವ್ರಿಗೆ ಫೋನ್ ಮಾಡ್ತಾರೆ, ಸವಿತಾ ಅವ್ರ ಫೋನು ಸ್ವಿಚ್ ಆಫ್ ಬಂತು. ಡ್ರಾಮಾ ನಂಬರ್ 1, ಓನರ್ IT ಆಫೀಸ್ನಲ್ಲಿದ್ದಾನೆ. ಡ್ರಾಮಾ ನಂಬರ್ 2, 2ನೇ ಸವಿತಾ ರೆಡ್ಡಿ ಸಂಬಂಧಿಕರ ಸಾವು. ಡ್ರಾಮಾ ನಂಬರ್ 3, ಓನರ್ ಫೋನ್ ಪಿಕ್ ಮಾಡಲ್ಲ. ಡ್ರಾಮಾ ನಂಬರ್ 4, ಚಿನ್ನ ಈಗ ಇಲ್ಲ, 5ನೇ ತಾರೀಕು ಬನ್ನಿ. ಡ್ರಾಮಾ ನಂಬರ್ 5, ಚಿನ್ನದಂಗಡಿಯೇ ಇಲ್ಲ, ಬೀಗ ಮುದ್ರೆ. ಡ್ರಾಮಾ ನಂಬರ್ 6, ಸವಿತಾ ರೆಡ್ಡಿ ಫೋನ್ ಕೂಡ ಸ್ವಿಚ್ ಆಫ್. ನಡೆದಿರೋದು ಇಷ್ಟೇ. ವೇಸ್ಟೇಜ್ ಕಡಿಮೆ ಅಂತ ಹೇಳಿ ಚಿನ್ನ ಕಡಿಮೆ ರೇಟ್ಗೆ ಸಿಗುತ್ತೆ ಅಂತ ಆಸೆ ಬಿದ್ದವರು 2,20,00,000 ಹಣ ಕಳ್ಕೊಂಡು ತಲೆ ಮೇಲೆ ಕೈ ಹೊತ್ಕೊಂಡು ಕೂತಿದ್ದಾರೆ. ಡ್ರಾಮಾ ನಂಬರ್ 7 ಇನ್ನೂ ರೋಚಕವಾಗಿದೆ. ಅವರಿಗೆ ಇವರು ಯಾರನ್ನೋದು ಗೊತ್ತಿಲ್ವಂತೆ. ಅವನ ಹತ್ರ ಹೋಗಿ ಕೇಳಿದ್ದಕ್ಕೆ ಅವನು ಇಲ್ಲ, ನೀವು ಯಾರು ಅನ್ನೋದೇ ಗೊತ್ತಿಲ್ಲ, ನಮ್ಗೆ ಸವಿತಾ ಅವರು ಹಳೆ ಕಸ್ಟಮರು, ನೀವು ಯಾರು ಅನ್ನೋದೇ ಗೊತ್ತಿಲ್ಲ, ನಾವು ಬಾಕ್ಸ್ ತೊಗೊಂಡು ದುಡ್ಡು ಕೊಟ್ಟಿದ್ದೀವಿ ಅಂತ ಕೇಳ್ತಾ ಇದ್ರು. ಅವ್ರು ನಮ್ಗೆ ಅದಕ್ಕೂ ಸಂಬಂಧ ಇಲ್ಲ, ನಮಗೆ ಗಿಫ್ಟಾಗಿ ಮಾವಿನಕಾಯಿ ಕೊಟ್ಟಿದ್ದಾನೆ ಅಂತ ಅವನು ಹೇಳ್ತಾ ಇದ್ದಾನೆ. ನೋಡಿ ಸರ್, ನಾನು ತೊಗೊಂಡೋಗಿರೋದು ಇದು ನನ್ನ ಕಾರ್ದು, ಇದು ಸವಿತಾ ಅವ್ರ ಮನೆ ಲೊಕೇಶನ್ನು. ಇದು ಬಂದ್ಬಿಟ್ಟು ದುಡ್ಡಿನ ಫೋಟೋ ಸರ್. ಇದು ಬಂದ್ಬಿಟ್ಟು ದುಡ್ಡಿನ ಫೋಟೋ. $2 ಕೋಟಿ ಕ್ಯಾಶ್ ಕೊಡೋದು ತಪ್ಪಲ್ವಾ ಅಂದ್ರೆ ಆರೋಪಿಗಳು ಇಲ್ಲ, ಪೊಲೀಸರು ಸೀರಿಯಸ್ ಆಗಿ ತಗೊಳ್ತಿಲ್ಲ. ಹಂಗೆಲ್ಲ ಆಗಿ 2,20,00,000 ಕ್ಯಾಶ್ ಹಣ ಕೊಡೋದು ಕಾನೂನು ಬಾಹಿರ ಅಲ್ವಾ ಅಂದ್ರೆ ಈ ಪುನೀತ್ ಕುಮಾರ್ ಹೇಳೋದೇನ್ ಗೊತ್ತಾ ಸರ್? ನಮ್ದು ಆಕ್ಚುಲಿ ಮೂಲತಃ ಕೃಷಿ ಇದು ಮಾಡ್ತಾ ಇದ್ದೀವಿ. ನಾವೆಲ್ಲ ಕೃಷಿಕರೇ. ನನ್ನ ಹೆಸರಲ್ಲಿ ನನ್ನ ಹತ್ರ 2.5 ಎಕರೆ ಜಮೀನಿದೆ. ನಾನು ಕೃಷಿಕನಾಗೆ ಮಾಡ್ತಾ ಇದ್ದೀನಿ. 3 ವರ್ಷದಿಂದ ನಾನು ಹೊಸದಾಗಿ ಕೃಷಿಗೆ ಎಂಟ್ರಿ ಆಗಿರೋದು. ನಮ್ಮಪ್ಪ, ನಮ್ಮ ತಾತ, ನಮ್ಮ ತಾಯಿ ಅವರೆಲ್ಲರೂ ಮೂಲತಃ ಕೃಷಿಯವರೇ. ಕೃಷಿಯಿಂದ ಯಾವ್ದು ಸರ್ ನಮಗೆ ಅದ್ರ ಬಗ್ಗೆ ಯಾವುದು ಕ್ಲಾರಿಟಿ ಇರಲಿಲ್ಲ. ಬಟ್ ನಮ್ಗೆ ಬಂದ್ಬಿಟ್ಟು ನಾವು ಮೂಲತಃ ಕೃಷಿ ಇರೋದ್ರಿಂದ ನಾವೆಲ್ಲನೂ ಕ್ಯಾಶ್ ವ್ಯವಹಾರಗಳೇ ನಾವು ಆಲ್ಮೋಸ್ಟ್ ಅಲ್ಲಿ ಮಾಡ್ತಾ ಇದ್ದು. ಅಕೌಂಟಲ್ಲೂ ಬರುತ್ತೆ. ನಮ್ಮದು ರೇಷ್ಮೆ ಕೃಷಿ ಇದೆ, ತರಕಾರಿಗಳು ಬೆಳಿತೀವಿ, ಆ ಥರನೂ ಎಲ್ಲನೂ ಇದೆ ನಮ್ಮದು. ಆಲ್ಮೋಸ್ಟ್ ಅಲ್ಲೂ ರೇಷ್ಮೆ ಕೃಷಿದೆಲ್ಲನೂ ಕೆಲವೊಂದು ಕ್ಯಾಶು ಬರುತ್ತೆ, ಕೆಲವೊಂದು ಅಕೌಂಟ್ಗೂ ಹೋಗುತ್ತೆ ಸರ್. ನಮಗೆ ಸರ್ ಇದುವರೆಗೂ ಯಾವುದು ನಾನೇನು ಮಾಡಿಲ್ಲ ಸರ್. ನಾನು ಲಾಸ್ಟ್ ಇಯರ್ ನಾನು ಡಿಕ್ಲೇರ್ ಮಾಡ್ಕೊಂಡಿದ್ದೀನಿ. ಈ ವರ್ಷ ನಾನು ಡಿಕ್ಲೇರ್ ಮಾಡ್ಬೇಕಂತಿದ್ದೀನಿ ಸರ್. ಇನ್ನು ನಾನು ಯಾವುದೋ ಮಾಡೇ ಹೋಗಿಲ್ಲ. 2 ಕೋಟಿಗೆ 8 ಕೋಟಿ ಚಿನ್ನದ ಆಸೆ ತೋರಿಸಿದ್ರ? ರೈತ ಅನ್ನೋ ಹೆಸರಿನಲ್ಲಿ ಇಷ್ಟು ದೊಡ್ಡ ಮೊತ್ತವನ್ನ ಕ್ಯಾಶ್ ರೂಪದಲ್ಲಿ ಇಟ್ಕೊಳ್ಳೋದಕ್ಕೆ ಸಮರ್ಥನೆ ಕೊಡ್ತಿದ್ದಾನೆ ಪುನೀತ್. ಸ್ವಲ್ಪ ಡೌಟ್ ಬಂದ್ರೂ ಈತ ಹೇಳೋದನ್ನ ನಂಬದೇ ಇರೋದಕ್ಕೆ ನಮ್ಮ ಹತ್ತಿರ ಸದ್ಯಕ್ಕೆ ಸಾಕ್ಷಿ, ದಾಖಲೆ, ಆಧಾರಗಳೇನೂ ಇಲ್ಲ. ಇಷ್ಟಕ್ಕೂ ಈತ ಉಳಿಸೋಕೆ ಹೋಗಿದ್ದು ಎಷ್ಟು ದುಡ್ಡು ಗೊತ್ತಾ ಸರ್? ನಮಗೆ ಕಡಿಮೆ ಚಿನ್ನ ಅಲ್ಲ. ಆ ವಾರದಲ್ಲಿ ಬಂದು 12,700 ರೂಪಾಯಿ ಚಿನ್ನ ಇತ್ತು. 12,700 ರೂಪಾಯಿಗೆ ಅದೇ ರೇಟ್ ಕೊಡ್ತೀನಿ ಅಂತ ಹೇಳಿ ಮತ್ತೆ ವೇಸ್ಟೇಜ್ ಸ್ವಲ್ಪ ಕಡಿಮೆ ಮಾಡ್ಕೊಡ್ತೀವಿ. ಕಡಿಮೆ ಮಾಡ್ತೀವಿ ಸರ್. MP ಜ್ಯುವೆಲರ್ಸ್ ನಮಗೆ ಪರಿಚಯಸ್ಥರಾದ್ರ ಸವಿತಾ ಅವರು ತಗೊಂಡೋಗಿ ದುಡ್ಡು ಕೊಟ್ಟಿರೋದು ನಿಜ, ನಾನು ನೋಡಿದ್ದೀನಿ. ಮತ್ತೆ ಬರ್ಬೇಕಾದ್ರೆ ಅವ್ರು ನಮ್ಮ ಜೊತೆನೇ ವಾಪಸ್ ಬಂದರು. ಬಟ್ ಅವ್ರು ದುಡ್ಡು ತಗೊಬಂದಿಲ್ಲ. ದುಡ್ಡು ಹೋಗಿರೋದು MP ಜ್ಯುವೆಲರ್ಸ್ ಒಳಗಡೆ. ಅವನು ಮಾವನಣ್ಣ ಅಂತ ಹೇಳ್ತಿದ್ದಾನಲ್ವಾ, ಇಲ್ಲಿ ನೋಡಿ ಮಾವನಣ್ಣ ಆದರೆ ಇದು MP ಜ್ಯುವೆಲರ್ಸ್ ಒಳಗಡೆ ಇರೋ ಫೋಟೋ. ಇದು ನಮಗೆ ಈ ಫೋಟೋ ಬಂದು ಅವ್ರ ಸ್ಟಾಫ್ ಕಡೆಯಿಂದಲೇ ನಾವು ತಗೊಂಡಿದ್ದೀವಿ. ಇದು ನೋಡಿ, ಇದು ದುಡ್ಡು ಎಣಿಸ್ತಾ ಇರೋದು ಇವರೇ MP ಜ್ಯುವೆಲರ್ಸ್ ಮಾಲೀಕರು. ಇಂದ್ರಜಿತ್ ಅಂತ ಅವ್ರ ಮಗನೂ ಇದ್ದಾರೆ ನೋಡಿ ಸರ್. ಇಲ್ಲಿ ನೋಡಿ, 2 ಕೋಟಿ ಕೊಟ್ರೆ 8 ಕೋಟಿಯಷ್ಟು ಚಿನ್ನ ಕೊಡ್ತೀವಿ ಅಂದಿದ್ರಂತೆ. ಆದ್ರೆ ನಮಗೂ ಅದಕ್ಕೂ ಸಂಬಂಧ ಇಲ್ಲ, ನಮಗೆ 2 ಕೋಟಿಯ ಚಿನ್ನ ಕೊಟ್ರೆ ಸಾಕು ಅಂತಿದ್ದಾರೆ ಪುನೀತ್. ಅಂದ ಹಾಗೆ ಹೀಗೆ ಮೋಸ ಮಾಡಿದ ಚಿನ್ನದ ಅಂಗಡಿ ಹೆಸರು MP ಜ್ಯುವೆಲರ್ಸ್. ಡೋರ್ ನಂಬರ್ 249 HSR ಲೇಔಟ್ನ 19ನೇ ಮುಖ್ಯ ರಸ್ತೆಯಲ್ಲಿ ಸೆಕ್ಟರ್ 4ರಲ್ಲಿದೆ. ಕಂಪ್ಲೇಂಟ್ ಆಗಿದೆ, 20 ದಿನ ಕಳೆದು ಹೋಗಿದೆ, ಆರೋಪಿ ಅರೆಸ್ಟ್ ಆಗಿಲ್ಲ, ವಿಚಾರಣೆಯೂ ಶುರುವಾಗಿಲ್ಲ. ರೈತ ಪುನೀತ್ ಕುಮಾರ್ಗೆ ಚಿನ್ನವೂ ಇಲ್ಲ, ಕೊಟ್ಟ ದುಡ್ಡೂ ಇಲ್ಲ, ಸವಿತಾ ರೆಡ್ಡಿಯೂ ಪತ್ತೆ ಇಲ್ಲ. ಪುನೀತ್ ಮಾಡಿದ್ದು ಸರಿ ಅಂತ ಹೇಳ್ತಿಲ್ಲ. ಈಗ ಚಿನ್ನವೂ ಇಲ್ಲದೆ ಹಣವೂ ಇಲ್ಲದೆ ಗೋಳಾಡ್ತಿರುವ ಪುನೀತ್ಗೆ ನಂಗೆ ಇದೆಲ್ಲ ಬೇಕಿತ್ತ ಎಂಬ ಪ್ರಶ್ನೆ ಮೂಡಿದ್ರೆ ಆಶ್ಚರ್ಯ ಇಲ್ಲ. ನಂಬಿಕೆ. ಜಗತ್ತು ನಡೀತಾ ಇರೋದೇ ಈ ನಂಬಿಕೆ ಮೇಲೆ. ಆ ನಂಬಿಕೆಗೆ ಪದೇ ಪದೇ ದ್ರೋಹ ಆಗ್ತಾನೆ ಇರುತ್ತೆ. ಮೋಸ ಹೋದ್ಮೇಲೆ ಪ್ರತಿಯೊಬ್ಬರಿಗೂ ಅನ್ಸುತ್ತೆ,
ಇದೆಲ್ಲ ಬೇಕಿತ್ತಾ ಅಂತ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.